ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ದಿಟ್ಟ ಹೆಜ್ಜೆ ಇಟ್ಟ ಶಿಕ್ಷಕರು. ದಿನದ 24 ಗಂಟೆಯೂ ಶಿಕ್ಷಕರಿಂದ ಮಕ್ಕಳಿಗೆ ಪಾಠ. ಒಂದು ಕ್ರಾಂತಿ ಆಗ್ಬೇಕಾದ್ರೆ ಅದಕ್ಕೊಂದು ಹರಿಕಾರ ಬೇಕು, ಅದರಲ್ಲೂ ದಿಟ್ಟ ಹೆಜ್ಜೆ ಮಾಡ್ತೀನಿ ಎಂಬ ಛಲ ಬೇಕು. ಅಂತದ್ದೇ ಛಲದಂಕ ಮಲ್ಲನಂತೆ ಕೆಲಸ ಮಾಡೋಕೆ ಮುಂದಾಗಿದ್ದಾರೆ ಯಾದಗಿರಿಯ ಶಿಕ್ಷಕರು ಕಣ್ರಿ. ಪ್ರತಿ ಬಾರಿಯೂ ಯಾದಗಿರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ನೋಡಿದ್ರೆ ಇಲ್ಲಿನ ಮಕ್ಕಳು ಹಿಂದೆ ಉಳಿದಿದ್ದಾರೆ, ಅವರಿಗೆ ಶಿಕ್ಷಣದ ಕೊರತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಫಲಿತಾಂಶದಲ್ಲಿ ಹಿಂದುಳಿದ ಜಿಲ್ಲೆಯಲ್ಲಿ ದೊಡ್ಡ ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ ಇಲ್ಲಿನ ಶಿಕ್ಷಕರು. ಯಾದಗಿರಿಯ ಕಕ್ಕೇರ ಗ್ರಾಮದಲ್ಲಿ ಕಂಡು ಬಂದ ಅದ್ಭುತ ದೃಶ್ಯ. ರಿಸಲ್ಟ್ ಸುಧಾರಿಸಲು ದಿನವಿಡೀ ಪಾಠ ಮಾಡ್ತಿರುವ ಶಿಕ್ಷಕರು. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಫಲಿತಾಂಶ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆ ಪಣತೊಟ್ಟಿ ನಿಂತಿದೆ. ಇಲ್ಲಿನ ಬಾಗಿಲು ಮುಚ್ಚಿದ ಶಾಲೆ ಮಿಷನ್ ಅಡಿ ದಿನದ 24 ಗಂಟೆಯೂ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಅನ್ನೋದು ವಿಶೇಷ ಕಣ್ರಿ. ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಇಲ್ಲಿನ ಶಿಕ್ಷಕರು ಡೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ. ದಿನವಿಡೀ ಕೆಲಸ ಪಾಠ ಮಾಡುವ ಶಿಕ್ಷಕರು ದಿನಕ್ಕೊಂದರಂತೆ ರಾತ್ರಿ ಶಾಲೆಯಲ್ಲಿ ಉಳಿದು ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿನಿಯರು ಇರೋದು ವಿಶೇಷ. ಆದ್ರೆ ವಿದ್ಯಾರ್ಥಿನಿಯರಿಗೆ ಬೆಳಿಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಪಾಠ, ಅಲ್ಲಿಂದ ಅವರಿಗೆ ಮನೆಗೆ ಕಳಿಸಿಕೊಡಲಾಗುತ್ತದೆ. ಹುಡುಗರಿಗಾದ್ರೆ ರಾತ್ರಿ ಎಲ್ಲ ಇದ್ದು ಕಲಿಯಬಹುದು. ಶಿಕ್ಷಕರು ತಾವೇ ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ಬೋಧನೆ ಮಾಡ್ತಿದ್ದಾರೆ. ಮಕ್ಕಳಿಗೆ ನಿದ್ದೆ ಬರುವ ತನಕ ಶಾಲೆಯಲ್ಲಿ ಪಾಠ ಮಾಡ್ತಾರೆ. ಈ ವಿಷಯದ ಬಗ್ಗೆ ಎಂತದ್ದೇ ಡೌಟ್ ಇದ್ರೂ ಅತ್ಯಂತ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತಾರೆ. ಇದರಿಂದ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಮಕ್ಕಳಿಗೆ ಅದು ಬರಬೇಕು, ಅಷ್ಟು ಅಚ್ಚುಕಟ್ಟವಾಗಿ ಮನವರಿಕೆ ಮಾಡಿಕೊಡೋದು ಈ ಶಿಕ್ಷಕರ ಕೆಲಸವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ SLC 2025 ಫಲಿತಾಂಶ ನಮಗೆ ಸ್ವಲ್ಪ ಆಶಾದಾಯಕವಾದಂಥ ಭರವಸೆ ಮಾಡಿತು. ನಾವು ಪ್ರತಿ ಸಲ ನಾವು 35ನೇ ಸ್ಥಾನದಲ್ಲಿ ಇರ್ತಿದ್ದೀವಿ. ಕಳೆದ ವರ್ಷದ ಎಲ್ಲ ಶಿಕ್ಷಕರ ಮತ್ತು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಚಿವರು, ಸನ್ಮಾನ್ಯ ಶಾಸಕರ ಎಲ್ಲರ ಒಂದು ಪ್ರಯತ್ನದ ಮೇರೆಗೆ ಮತ್ತು ನಮ್ಮ ಶಿಕ್ಷಕರು ಸಾಂಘಿಕವಾಗಿ ಪ್ರಯತ್ನದ ಫಲವಾಗಿ ನಾವು 33ನೇ ಸ್ಥಾನವನ್ನ ಪಡೆದುಕೊಳ್ಳಿಕ್ಕೆ ಅಂದ್ರೆ 2 ಸ್ಥಾನಗಳನ್ನ ಮೇಲೇರ್ಲಿಕ್ಕೆ ಸಾಧ್ಯವಾಯಿತು. ಶಿಕ್ಷಕರ ನಿಸ್ವಾರ್ಥ ಸೇವೆಗೆ ಜನ ಮೆಚ್ಚುಗೆ. ಇಲ್ಲಿನ ಶಿಕ್ಷಕರು ಯಾವುದೇ ಅಪೇಕ್ಷೆ ಮಾಡದೆ ನಿಸ್ವಾರ್ಥ ಸೇವೆಯನ್ನ ಮಾಡ್ತಿದ್ದಾರೆ. ಮಕ್ಕಳಿಗೆ ಹಗಲು ರಾತ್ರಿ ಎಂದೇ ಪಾಠವನ್ನ ಬೋಧಿಸುತ್ತಿದ್ದಾರೆ. ನಿಜಕ್ಕೂ ಈ ರೀತಿ ಶಿಕ್ಷಕರು ಸಿಗೋದೆ ಅಪರೂಪ ಕಣ್ರಿ. ಕಳೆದ ಬಾರಿಯೂ ಇದೇ ರೀತಿ ಮಕ್ಕಳಿಗೆ ವಿಶೇಷ ಬೋಧನೆ ಮಾಡಿದ್ರು. ಹೀಗಾಗಿ ಹಿಂದುಳಿದ ಜಿಲ್ಲೆಯ ಸ್ಥಾನ ಈಗ ಬದಲಾಗಿದೆ ಅಂತೆ. ಈ ವರ್ಷ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಆ ಒಂದು ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರಿಗೆ ಇನ್ನೂ ಎಸ್ಪೆಷಲಿ ನನ್ನ ಯಾದಗಿರಿ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನಲ್ಲಿ ಫಲಿತಾಂಶ ಕಳೆದ ವರ್ಷ ಇವೆರಡರ ಮಟ್ಟಿಗೆ ಇರಲಿಲ್ಲ. ಹಾಗಾಗಿ ಅಲ್ಲಿನೂ ಸ್ವಲ್ಪ ಎಲ್ಲೆಲ್ಲಿ ನಮ್ಮ ಫಲಿತಾಂಶ, ವಾರ್ಷಿಕ ಫಲಿತಾಂಶ ಮತ್ತು ಈ ವರ್ಷದ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರಿಪರೇಟರಿ ಎಕ್ಸಾಮು ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಆಧಾರಿತವಾಗಿ ನಾವು ಒಂದು ಫಲಿತಾಂಶವನ್ನ ವಿಶ್ಲೇಷಣೆ ಮಾಡಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಿಷಯಕ್ಕೆ ಸ್ವಲ್ಪ ಹಿನ್ನಡೆ ಇದೆ, ಕಡಿಮೆ ಫಲಿತಾಂಶದ ಪ್ರಗತಿ ಇದೆ ಅನ್ನುವಂಥದ್ದನ್ನ ನಾವು ಮನಗಂಡು ಆ ಶಿಕ್ಷಕರ ಆ ಊರಿನ SDMC ದವರ ಮತ್ತು ಮುಖ್ಯ ಗುರುಗಳ ಒಂದು ಮನವೊಲಿಕೆಯ ಪರಿಣಾಮವಾಗಿ ಇವತ್ತು ಯಾದಗಿರಿ ಜಿಲ್ಲೆ ಅಂದ್ರೆ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ಬಾಗಿಲು ಮುಚ್ಚದ ಶಾಲೆ ಅನ್ನುವಂತ ಒಂದು ಪರಿಕಲ್ಪನೆಯೊಂದಿಗೆ ಬಸಯ್ಯ ಸ್ವಾಮಿ ಮತ್ತು ಎಲ್ಲ ಊರಿನ ಯುವಕರು ಸೇರಿ ತುಂಬು ಹೃದಯದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಒಟ್ಟಾರೆ ಈ ಶಿಕ್ಷಕರ ಮಾದರಿ ನಡೆಗೆ ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಸಿಬ್ಬಂದಿಗಳು ಸಾಥ್ ಕೊಟ್ಟಿದ್ದಾರೆ. ಕಕ್ಕೇರ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕರು ನಿಸ್ವಾರ್ಥ ಸೇವೆ ಇದೀಗ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಇಂಥ ಶಿಕ್ಷಕರು ಎಲ್ಲಾ ಶಾಲೆಯಲ್ಲೂ ಇರ್ಲಿ ಅನ್ನುತ್ತೆ ನಮ್ಮ ಬಿಗ್ ಟಿವಿ ಕರ್ನಾಟಕ ವಾಹಿನಿ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.